ಬಿನಾ ದೇವರ ನೀನಾಗೆ ಆರಾಧನೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾವು ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾವು ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ 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 ಸೇರಿರುವ ದಿನವೆಲ್ಲ ನಾವು ಮಾಡುವೆ ಆರಾಧನೆ. ನನ್ನ ಸೇರಿರುವ ದಿನವೆಲ್ಲ ನಾವು ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಹೃದಯದ ತುಂಬಾ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬಾ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ ಹೋ ಕರುಣಾಮಯನೇ ಕರುಣಾಮಯನೇ ಹೋ ಕರುಣಾಮಯನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಅಬ್ರಹಾಮನ ದೇವರೇ ನೀನಾಗೆ ಆರಾಧನೆ. ಇಸಾಕನ ದೇವರ ನೀನಾಗೆ ಆರಾಧನೆ. ಯಾಕೋಬಿನ ದೇವರ ನೀನಾಗೆ ಯಾಕೋಬಿನ ದೇವರ ನೀನಾಗೆ ಆರಾಧನೆ ಆರಾಧನೆ. ಆಮೇನ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಈ ದಿನದ ಸಂದೇಶಕ್ಕಾಗಿ ನಮ್ಮ ಜೊತೆಯಲ್ಲಿ ಸಹೋದರಿ ಸವಿತಾ ಕುಮಾರಿ ಅವರಿದ್ದಾರೆ. ಅವರು ನಮ್ಮ ಕೊಳ್ಳೇಗಾಲ ಸಭೆಯ ಸದಸ್ಯರಾಗಿ ದೇವರ ಸೇವೆಯಲ್ಲಿ ಸ್ವ ಇಚ್ಛೆಯಿಂದ ಸಭೆಗೂ ಹಾಗೂ
ಆ ಎಲ್ಲ ದೇವರ ಜನರ ಬಳಿಗೆ ಹೋಗಿ ಸುವಾರ್ತೆ ಸಾರುವಂತ ಸ್ವಪ್ರೇರಣೆಯ ಅಪೇಕ್ಷೆಯನ್ನು ಹೊಂದಿದವರಾಗಿ ದೇವರು ತಮಗೆ ಕೊಟ್ಟಂತ ದೇವರ ಜ್ಞಾನವನ್ನು ಆ ತಲಾಂತುಗಳನ್ನು ದೇವರ ಮಹಿಮೆಗಾಗಿ ಉಪಯೋಗಿಸುತ್ತಾ ಕರ್ತನ ಆ ಸನ್ನಿಧಾನದಲ್ಲಿ ಆತ್ಮಿಕವಾಗಿ ಬೆಳೆಯುತ್ತಾ ದೇವರನ್ನ ಮಹಿಮೆ ಪಡಿಸುತ್ತಾ ಇರುವಂತ ಒಬ್ಬ ಒಳ್ಳೆಯ ಸಹೋದರಿಯಾಗಿದ್ದಾರೆ. ದೇವರು ಅವರನ್ನು ಆಶೀರ್ವಾದ ಮಾಡಲಿ. ಇವತ್ತು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ದೇವರ ಸಂದೇಶಕ್ಕಾಗಿ ಅವರನ್ನ ಈ ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ದಿನದ ಆರಾಧನೆಯ ಸಂದೇಶಕ್ಕಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಮತ್ತು ಈ ದಿನದ ಸಂದೇಶವನ್ನ ಅವರು ಹಂಚಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ಸವಿತಾ ಮ್ಯಾಥ್ಯೂ, ನೀವು ಈ ಸಮಯದಲ್ಲಿ ಸಂದೇಶವನ್ನ ತರಬೇಕೆಂಬುದಾಗಿ ವಿನಂತಿಸ್ಕೊಳ್ತೇನೆ. ವಂದನೆಗಳು ಬೋಧಕರೇ. ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು. ದೇವರು ಈ ಒಂದು ಉದಯ ಕಾಲದಲ್ಲಿ ಆತನವನ ಸ್ವರವನ್ನ ಕೇಳ್ತಕ್ಕಂತ ಒಂದು ಆಶೀರ್ವಾದವನ್ನ ಸಣ್ಣ ಹಿಂಡಾಗಿ ಕೂಡಿ ಬಂದಿರ್ತಕ್ಕಂತ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ನಾವು ಎಷ್ಟೋ ಭಾಗ್ಯಶಾಲಿಗಳು. ಈ ಒಂದು ಸಮಯದಲ್ಲಿ ಒಂದು ವಾಕ್ಯವನ್ನ ಓದಿಕೊಳ್ಳುವ. ನಮ್ಮನ್ನು ಪ್ರೀತಿಸಿದಾತನ ಮೂಲಕ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಸ್ವರ್ಗೀಯ ಸ್ವಾಮಿ ನಿಮ್ಮ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಬೆಳಗಿನ ಜಾವದಲ್ಲಿ ನಮ್ಮನ್ನ ಎಚ್ಚರಪಡಿಸಿ ನಿಮ್ಮೊಟ್ಟಿಗೆ ಸಮಯವನ್ನ ಕಳಿತಕ್ಕಂತ ಒಂದು ಸಂದರ್ಭವನ್ನ ನಮಗೆ ದಯಪಾಲಿಸಿಕೊಟ್ಟಿದ್ದಿ. ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ಕರ್ತನೇ ನಿನ್ನ ಸ್ವರವನ್ನ ನಮಗೆ ಕೇಳಿಸು. ಆ ಸ್ವರವನ್ನ ಕೇಳಲು ನಮ್ಮನ್ನ ಪವಿತ್ರಾತ್ಮನ ಮೂಲಕವಾಗಿ ನಡೆಸು ಕರ್ತನೆ. ನಿಮ್ಮ ಪರಲೋಕದ ದ್ವಾರವನ್ನ ತೆಗೆದು ನಮಗೆ ಬೇಕಾದಂತ ನಿಮ್ಮ ದೈವಿಕ ಜ್ಞಾನದಿಂದ ವಿವೇಚನೆ, ದೂರದೃಷ್ಟಿ, ಅರ್ಥ ಮಾಡಿಕೊಳ್ಳತಕ್ಕಂತ ಶಕ್ತಿ, ಬಲವನ್ನ, ನಮಗೆ ಧೈರ್ಯವನ್ನ ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನ ತುಂಬಿಸು ಕರ್ತನೆ. ನೀವು ಮಾತನಾಡ್ತಕ್ಕಂತ ಪ್ರತಿಯೊಂದೊಂದು ವಾಕ್ಯಗಳ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಸಹ ಕೊಡಬೇಕಾಗಿ ಇಲ್ಲಿ ಕೂಡಿ ಬಂದಿರ್ತಕ್ಕಂತ ಎಲ್ಲಾ ಮಕ್ಕಳನ್ನ ನಿಮ್ಮ ಆತ್ಮಿಕ ಕಣ್ಣುಗಳನ್ನ ತೆರೆಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೇನ್. ಈ ಒಂದು ದಿನದಲ್ಲಿ ಬೆಳಗಿನ ಜಾವದಲ್ಲಿ ನಾವು ಕಲಿತಕ್ಕಂತ ಒಂದು ವಿಷಯವು ಜಯಶಾಲಿ ಅಥವಾ ವಿಜಯಶಾಲಿ ಅನ್ನೋ ಒಂದು ವಿಷಯದಲ್ಲಿ ನಾವು ಕಲಿಯುವಂತವರಾಗಿದ್ದೇವೆ. ನಾನು ಈಗಾಗಲೇ ಓದಿದಂತ ಒಂದು ವಾಕ್ಯವು ರೋಮಾಯ 8ನೇ ಅಧ್ಯಾಯ 37ನೇ ಒಂದು ವಚನದಲ್ಲಿ ವಾಕ್ಯವನ್ನ ಓದಿದ್ದೇನೆ. ಇಲ್ಲಿ ನಾವು ನೋಡುವಾಗ ವಿಜಯಶಾಲಿಗಳು ಅಥವಾ ಜಯಶಾಲಿಗಳು ಅಂತ ಹೇಳಿದಾಗ ನಾವು ಯಾವುದೇ ಒಂದು ವಿಷಯದ ಬಗ್ಗೆಯಲ್ಲಿ ಜಯವನ್ನ ಸಾಧಿಸುವಂತದ್ದಾಗಿದೆ. ಉದಾಹರಣೆಗೆ ನಾವು ಈ ಒಂದು ಲೌಕಿಕವಾಗಿ ನೋಡುವುದಾದರೆ ಸೈತಾನನ ಒಂದು ವಿರುದ್ಧವಾಗಿ ನಾವು ಜಯವನ್ನ ಗಳಿಸುವಂತದ್ದಾಗಿದೆ ಅಂತ ನಾವು ನೋಡಬಹುದಾಗಿದೆ. ನಾವು ಸತ್ಯವೇದದ ಮುಖಾಂತರವಾಗಿ ಆತ್ಮಿಕವಾಗಿ ಅರ್ಥವನ್ನ ತಿಳಿದುಕೊಳ್ಳುವುದಾದ್ರೆ ನಮ್ಮ ಮಾನಸಿಕವಾಗಿ ಹಾಗೂ ನಮ್ಮ ನೈತಿಕತೆಯಿಂದ ಇರ್ತಕ್ಕಂತ ಎಲ್ಲಾ ಸಮಸ್ಯೆಗಳಿಂದ ಹೊರಗೆ ಬರುವಂತದ್ದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಈ ಒಂದು ಸಮಯದಲ್ಲಿ ನಾವು ನೋಡುವಾಗ ಯಾವ ರೀತಿಯಲ್ಲಿ ನಾವು ವಿಜಯಶಾಲಿಗಳಾಗಲಿಕ್ಕೆ ಸಾಧ್ಯವಿದೆ, ಯಾರಿಂದ ಮಾತ್ರ ನಾವು ವಿಜಯಶಾಲಿಗಳು ಅಥವಾ ಜಯಶಾಲಿಗಳಾಗಲಿಕ್ಕೆ ಸಾಧ್ಯವಿದೆ, ನಾವು ನಮ್ಮ ಜೀವಿತದಲ್ಲಿ ವಿಜಯಶಾಲಿಗಳಾಗ್ತೇವಾ ಅಥವಾ ಪೂರ್ಣ ಜಯಶಾಲಿಗಳಾಗ್ತೇವಾ ಅನ್ನೋದು ನಮಗೆ ಕೆಲವು ಸಂದರ್ಭದಲ್ಲಿ ಸಾಧ್ಯನಾ ಅಂತ ಅನ್ಕೋಬಹುದು. ಆದ್ರೆ ನಾವೇನಾಗ್ತೇವೆ, ವಿಕ್ಟೋರಿಯಸ್ ಅಂತ ಹೇಳಿದ್ರೆ ಜಯಶಾಲಿಗಳಾಗ್ತಕ್ಕಂತ ಮಕ್ಕಳಾಗ್ತೇವೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಯಾವಾಗ ಇದು ಸಾಧ್ಯ? ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇರುವಾಗ ಮಾತ್ರ ಇದು ಸಾಧ್ಯ. ಅದಕ್ಕೆ ಇಲ್ಲಿ ವಾಕ್ಯ ಹೇಳುತ್ತೆ, ನಮ್ಮನ್ನು ಪ್ರೀತಿಸಿದಾತನ ಮೂಲಕ. ನಮ್ಮನ್ನು ಪ್ರೀತಿಸಿದಾತನು ಯಾರು? ಕ್ರಿಸ್ತನು.
ಯೋಹಾನ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ ನಮ್ಮೆಲ್ಲರಿಗೂ ಸಹ ಅದು ಬಾಯಿಪಾಠವಾದಂತ ಒಂದು ವಚನವಾಗಿದೆ. ಹಾಗೂ ನಮ್ಮ ಜೀವಿತಕ್ಕೆ ಅದು ಅಳವಡಿಕೆ ಆದಂತ ಒಂದು ವಚನವಾಗಿದೆ. ದೇವರು ನಮ್ಮನ್ನ ಹೆಚ್ಚಾಗಿ ಪ್ರೀತಿಸಿದ್ರು. ನಮ್ಮನ್ನ ಪ್ರೀತಿಸಿದರ ಒಂದು ಫಲವಾಗಿ ಆತನು ನಮ್ಮನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ಈ ಒಂದು ಪ್ರಪಂಚಕ್ಕೆ ಬಂದು ತನ್ನ ಪರಿಶುದ್ಧವಾದ ರಕ್ತವನ್ನ ಕೊಟ್ಟು ಆ ಒಂದು ಪಾಪದ ವಿರುದ್ಧವಾಗಿ ದೇವ್ರು ಏನ್ ಮಾಡಿದ್ದಾರೆ, ಸೈತಾನನ ವಿರುದ್ಧ ಜಯವನ್ನ ಸಾಧಿಸಿದ್ದಾರೆ. ಈಗಾಗಲೇ ಯೇಸು ಕ್ರಿಸ್ತನು ಜಯವನ್ನ ಸಾಧಿಸಿದ್ದಾರೆ. ನಾವು ಹೇಗೆ ಜಯವನ್ನ ಸಾಧಿಸ್ಲಿಕ್ಕೆ ಸಾಧ್ಯವಿದೆ ಎಂಬುದನ್ನ ನಾವು ತಿಳ್ಕೊಳ್ಳೋಣ. ಒಂದು ಉದಾಹರಣೆ ಮೂಲಕ ನಾವು ತಿಳಿಯೋದಾದ್ರೆ, ದಾವೀದನ ಒಂದು ವಿಷಯವನ್ನ ನಾವು ತೆಗೆದುಕೊಳ್ಳುವಾಗ, ದಾವೀದನು ಗೊಲಿಯಾತನನ್ನ ಸೋಲಿಸುವಾಗ, ದಾವೀದ ಒಬ್ಬ ಕುರಿಗಳನ್ನ ಕಾಯ್ತಕ್ಕಂತ ಒಬ್ಬ ಕುರುಬ, ಚಿಕ್ಕ ಹುಡುಗನಾಗಿರ್ತಾನೆ. ಅಲ್ಲಿ ಯಾವುದೇ ರೀತಿಯಾದಂತಹ ಆತನಿಗೆ ಯುದ್ಧದಲ್ಲಿ ಪಾರಣ್ಯತೆ ಇರೋದಿಲ್ಲ. ಆದ್ರೆ ಗೊಲಿಯಾತನನ್ನ ತಗೊಂಡಾಗ ಆತನು ಬಹಳಷ್ಟು ಚಾಣಾಕ್ಷನಾದಂತಹ, ಅದೇ ಒಂದು ವೃತ್ತಿಯಲ್ಲಿ ಅಂದ್ರೆ ಆ ಒಂದು ಯುದ್ಧ ಮಾಡತಕ್ಕಂತ ಒಂದು ಆ ಫೀಲ್ಡ್ ಅಲ್ಲಿ ಅವನು ಬಹಳಷ್ಟು ವೃತ್ತಿಪರನಾಗಿರ್ತಾನೆ. ಈಸ್ ವೆಲ್ ಟ್ರೈನಡ್ ಅಂತ ಹೇಳ್ತೇವೆ. ತರಬೇತಿಯನ್ನ ಪಡೆದಂತಹ ವ್ಯಕ್ತಿ ಆಗಿದ್ನು ಯಾರು, ಗೊಲಿಯಾತನು. ಆದ್ರೆ ದಾವೀದ ಸಣ್ಣ ಬಾಲಕನಾಗಿರ್ತಾನೆ, ಅವನು ಕುರುಬನಾಗಿರ್ತಾನೆ. ಆತನು ದೇವರ ಒಂದು ಅನ್ಯೂನ್ಯತೆಯಲ್ಲಿ ಇದ್ದದರ ಪರವಾಗಿ ದೇವರನ್ನೇ ಸೇವಿಸ್ತಕ್ಕಂತ ಒಬ್ಬ ಬಾಲಕನಾಗಿದ್ದರಿಂದ ಆತನ ಏನ್ ಮಾಡ್ತಾನೆ, ಎಲ್ಲಾ ಒಂದು ಭಾರವನ್ನ ದೇವರ ಮೇಲೆ ಹಾಕಿ ಗೊಲಿಯಾತನನ್ನ ಏನ್ ಮಾಡ್ತಾನೆ, ಸೋಲಿಸ್ತಾನೆ, ಜಯಶಾಲಿ ಆಗ್ತಾನೆ. ಇಲ್ಲಿ ನೋಡಿ, ಈ ಒಂದು ದಾವೀದನ ಒಂದು ಕಥೆಯು ನಮಗೆ ಗೊತ್ತಿದೆ. ಇಲ್ಲಿ ಗೊಲಿಯಾತ ಏನಾಗಿದ್ನು, ಬಹಳಷ್ಟು ಬಲಶಾಲಿಯಾಗಿದ್ನು, ಮತ್ತೆ ಚಾಣಾಕ್ಷನಾಗಿದ್ನು. ಅದೇ ಒಂದು ವೃತ್ತಿಯಲ್ಲಿ ಅವನು ಇದ್ದಂತ ವ್ಯಕ್ತಿ. ಆದ್ರೆ ದಾವೀದ ದೇವರ ಒಂದು ಅನ್ಯೂನ್ಯತೆಯಲ್ಲಿ ಇದ್ದದರ ಪರವಾಗಿ ಏನಾದ್ನು, ದೇವರು ಆ ಸಣ್ಣ ಬಾಲಕನ ಮೂಲಕವಾಗಿ ಆ ಗೊಲಿಯಾತನನ್ನ ದಹಿಸುವುದರ ಮುಖಾಂತರ ಇಸ್ರಾಯೇಲರನ್ನ ಸಂರಕ್ಷಣೆ ಮಾಡಿದ್ದನ್ನ ನಾವು ಕಾಣುವಂತವರಾಗಿದ್ದೇವೆ. ಯೋಸೇಫನ ಒಂದು ಕಥೆಯನ್ನ ನಾವು ನೋಡುವಾಗ್ಯೂ ಸಹ ಆತನು ತನ್ನ ಒಂದು ದೇಶವನ್ನ, ತನ್ನ ಕುಟುಂಬವನ್ನ ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗಿ ಅಲ್ಲಿ ತನ್ನ ಒಂದು ಜನರನ್ನ ಎತ್ತಿ ಹಿಡಿಯುವಂಥದ್ದನ್ನ, ದೇವರನ್ನ ಆತನು ಅಲ್ಲಿ ಎತ್ತಿ ಹಿಡಿತಕ್ಕಂಥದ್ದನ್ನ ನಾವು ಕಾಣುವಂತವರಾಗಿದ್ದೇವೆ. ನಮ್ಮ ಜೀವಿತದಲ್ಲಿಯೂ ಸಹ ಪ್ರತಿ ಬಾರಿಯೂ ಏನಾಗ್ತಾ ಇದೆ, ಈ ಗೊಲಿಯಾತನು ಅನ್ನತಕ್ಕಂತ ಒಂದು ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾದಂತ ಪರಿಸ್ಥಿತಿಗಳು ಬರುವಂತದ್ದಾಗಿದೆ. ಯಾವ ರೀತಿಯಲ್ಲಿ ಗೊಲಿಯಾತನು ಇಸ್ರಾಯೇಲರನ್ನ ಎದುರಿಸ್ಲಿಕ್ಕೆ ಬಂದನೋ, ಅದೇ ರೀತಿಯಲ್ಲಿ ನಮ್ಮ ಒಂದು ಜೀವಿತದಲ್ಲಿ ಏನಾಗಿದೆ, ಆ ಒಂದು ಸಮಸ್ಯೆಗಳು ಎದುರು ಬರುವಾಗ ಅದನ್ನ ಯಾವ ರೀತಿಯಲ್ಲಿ ನಾವು ಎದುರಿಸ್ಲಿಕ್ಕೆ ಸಾಧ್ಯ ಅಂತ ನೋಡುವಾಗ, ನಾವು ದೇವರಲ್ಲಿ ಹೆಚ್ಚಿನ ಒಂದು ಸಮಯವನ್ನ ಕಳೆಯುವಾಗ, ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡುವಾಗ, ಪ್ರಾರ್ಥನೆಯ ಮೂಲಕ ನಾವು ಹೆಚ್ಚಿನ ಒಂದು ಸಮಯವನ್ನ ಕಳೆಯುವಾಗ ಖಂಡಿತವಾಗಿಯೂ ಸಹ ನಮ್ಮ ದಿನನಿತ್ಯದಲ್ಲಿ ಬರ್ತಕ್ಕಂತ ಗೊಲಿಯಾತನಂತ ಒಂದು ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ಸಾಧ್ಯವಿದೆ. ಯಾವ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಆ ರೀತಿಯಲ್ಲಿ ಬರುವಂತದ್ದಾಗಿದೆ ಅಂತ ನಾವು ನೋಡುವಾಗ, ನಮ್ಮ ಜೀವಿತದಲ್ಲಿ ತುಂಬಾ ಯೋಚನೆ ಮಾಡ್ತಕ್ಕಂಥದ್ದಾಗಿರ್ಬಹುದು, ಭಯ, ಒತ್ತಡಗಳು, ಮತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗೋದು. ಇತ್ತೀಚಿನ ದಿನದಲ್ಲಿ ಏನು ಅಂದ್ರೆ ಒತ್ತಡ ಬಹಳಷ್ಟು ಒಂದು ದೊಡ್ಡ ಹೆಮ್ಮರವಾಗಿ ಬೆಳ್ಕೊಂಡ್ಬಿಟ್ಟಿದೆ. ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇತ್ತೀಚೆಗೆ ಸಾಮಾನ್ಯವಾದಂತ ಕಾಯಿಲೆಗಳಾಗಿದೆ. ಮತ್ತೆ ಮಾನಸಿಕವಾಗಿ ನಾವು ಏನ್ ಮಾಡ್ತೇವೆ, ಬಹಳಷ್ಟು ಕುಗ್ಗಿ ಹೋಗ್ತಕ್ಕಂತ ಒಂದು ಸಂದರ್ಭಗಳನ್ನ ನಮಗ್ ನಾವೇ ಬರ್ಮಾಡ್ಕೊಳ್ತಕ್ಕಂತ ಒಂದು ಪರಿಸ್ಥಿತಿಗಳನ್ನ ನಾವು ಸೃಷ್ಟಿ ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ಈ ಎಲ್ಲಾ ಒಂದು ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕು ಅಂದ್ರೆ ಯಾವ್ದ್ರಿಂದ ಸಾಧ್ಯ ಈ ಸಮಸ್ಯೆಗಳನ್ನ ಎದುರಿಸೋದಕ್ಕೆ?
ದೇವರ ವಾಕ್ಯಗಳನ್ನ ನಾವು ಕಲಿಯುವುದರ ಮೂಲಕ, ದೇವರ ವಾಕ್ಯಗಳನ್ನ ಮನನ ಮಾಡುವುದರ ಮೂಲಕ, ದೇವರ ವಾಕ್ಯಗಳನ್ನ ಧ್ಯಾನ ಮಾಡುವುದರ ಮೂಲಕ, ಆಲಿಸುವುದರ ಮೂಲಕ ನಾವು ಈ ಎಲ್ಲಾ ಸಮಸ್ಯೆಗಳಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವಿದೆ. ಜೊತೆಗೆ ನಾವು ಒಬ್ಬರನ್ನ ಒಬ್ಬರು ಯಾವುದೇ ರೀತಿಯಾದಂತ ಅಪೇಕ್ಷೆ ಇಲ್ಲದೆ ಅಗಾಪೆ ಪ್ರೀತಿ ಅಂತ ಹೇಳ್ತೇವೆ. ಯೇಸು ಕ್ರಿಸ್ತನು ನಮಗೆ ತೋರಿಸಿದಂತಹ ಒಂದು ಪ್ರೀತಿಯಿಂದ ಮತ್ತೊಬ್ಬರನ್ನ ನಾವು ಪ್ರೀತಿಸುವುದಾದರೆ, ಒಬ್ಬರಿಗೊಬ್ಬರು ನಾವು ಕ್ಷಮೆಯನ್ನ ನೀಡುವುದಾದರೆ, ಕ್ಷಮಿಸುವಂತಹ ಒಂದು ಗುಣವನ್ನ ನಾವು ಬೆಳೆಸಿಕೊಳ್ಳುವುದಾದರೆ, ಈ ಎಲ್ಲಾ ಸಮಸ್ಯೆಗಳಿಂದ ನಾವು ಹೊರಗೆ ಬರಲು ಖಂಡಿತವಾಗಿಯೂ ಸಾಧ್ಯವಿದೆ. ನಾವು ಈ ಎಲ್ಲಾ ಸಮಸ್ಯೆಗಳಿಂದ ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂತ ನಾವು ಪದೇ ಪದೇ ಪ್ರಶ್ನೆಯನ್ನ ಹಾಕೊಳ್ಬಹುದು. ಖಂಡಿತವಾಗಿಯೂ ಎಲ್ಲಾ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯವಾಗಿದೆ. ನಾವು ನೀತಿವಂತರಾಗಿ ಜೀವಿಸುವಾಗ ಈ ಎಲ್ಲಾ ಒಂದು ಒತ್ತಡವನ್ನ ನಾವು ಸೋಲಿಸಬಹುದಾಗಿದೆ. ಹೇಗೆ ಯೇಸು ಕ್ರಿಸ್ತನ ಒಂದು ಹೆಸರಿನಲ್ಲಿ ನಾವು ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಪ್ರತಿ ಒಂದೊಂದು ಒತ್ತಡಗಳಿರಬಹುದು, ಅನಾರೋಗ್ಯದ ಸಮಸ್ಯೆಗಳಿರಬಹುದು, ಕ್ಲಿಷ್ಟಕರವಾದಂತಹ ಒಂದು ಸಮಸ್ಯೆಗಳಿರಬಹುದು, ಎಲ್ಲದರಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯವಿದೆ. ಈ ಒಂದು ಸಮಯದಲ್ಲಿ ಬರೀ ನಾವು ಯೇಸು ಕ್ರಿಸ್ತನ ವಾಕ್ಯವನ್ನ ಓದುವುದರ ಮೂಲಕ ಅಥವಾ ಆತನ ಹೆಸರಿನಲ್ಲಿ ಎಲ್ಲದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡುವುದಾದ್ರೆ, ಖಂಡಿತವಾಗಿಯೂ ನಮ್ಮಲ್ಲಿ ಅದು ಸಾಧ್ಯವಿದೆ. ಯಾವಾಗ ಅಂತ ಹೇಳಿದ್ರೆ, ನಮ್ಮ ಪವಿತ್ರಾತ್ಮನು ನಮ್ಮ ಒಂದು ಜೀವಿತದಲ್ಲಿ ಇರುವುದಾದ್ರೆ, ಆತನು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂತವನಾಗಿದ್ದಾನೆ. ಪವಿತ್ರಾತ್ಮನ ಮೂಲಕವಾಗಿ ಕ್ರಿಸ್ತನನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿದೆ. ಆತ ರೀತಿಯಲ್ಲಿ ನಾವು ಪ್ರತಿ ಒಂದು ಸಮಯದಲ್ಲಿಯೂ ಪ್ರತಿ ನಿತ್ಯದಲ್ಲಿ ನಾವು ಅನುಭವಿಸ್ತಕ್ಕಂತ ಎಷ್ಟೋ ಒಂದು ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯವಿದೆ. ನಮ್ಮ ಒಂದು ಜೀವಿತದಲ್ಲಿ ಯಾಕೆ ನಾವು ಸಮಸ್ಯೆಗಳನ್ನ ಎದುರಿಸ್ತೇವೆ ಅಂತ ನಾವು ನೋಡುವಾಗ, ಕೆಲವೊಂದು ವಿಷಯಗಳನ್ನ ನಾವು ಮಾಡ್ಬೇಕು ಅಂತ ಅನ್ಕೊಂಡಾಗ ಮಾಡಲ್ಲ, ನಾವು ಮುಂದೂಡ್ಕೊಂಡು ಹೋಗ್ತೇವೆ. ಉದಾಹರಣೆಗೆ, ಈ ದಿನ ನಾನು ಇಡೀ ದಿನ ಪ್ರಾರ್ಥನೆಯಲ್ಲಿ ಕಾಲ ಕಳಿಬೇಕು, ಇಲ್ಲ ಒಂದು ಒಳ್ಳೆ ಕೆಲಸವನ್ನ ಮಾಡ್ಬೇಕು, ಈ ದಿನದಲ್ಲಿ ಮುಗಿಸ್ಬೇಕು, ನಾಳೆ ಸಬ್ಬತ್ ಇದೆ, ಈ ದಿನದಲ್ಲಿ ನಾನು ಸಬ್ಬತ್ತಿಗೆ ಬೇಕಾದಂತ ಎಲ್ಲಾ ತಯಾರಿಯನ್ನ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ನನ್ನ ಹೋಲಿ ಸ್ಪಿರಿಟ್ ನನ್ನನ್ನು ಎಚ್ಚರ ಪಡಿಸ್ತೇನೆ. ಆದ್ರೂ ಸಹ ನಾವೇನ್ ಮಾಡ್ತೇವೆ, ಅಯ್ಯೋ ಬಿಡು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಏನ್ ಮಾಡ್ತೇವೆ, ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತೇವೆ, ಅಂದ್ರೆ ಮುಂದೂಡ್ಕೊಂಡು ಹೋಗ್ತೇವೆ. ಮತ್ತೆ ಏನ್ ಮಾಡ್ತೇವೆ, ಮುಂದಕ್ಕೆ ಹಾಕೊಂಡ್ ಹೋಗ್ತೇವೆ, ಆನಂತರ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ತೇವೆ. ಮತ್ತೆ ಏನ್ ಮಾಡ್ತೇವೆ, ಡಿಲೇ ಮಾಡ್ತೇವೆ, ಅಂದ್ರೆ ವಿಳಂಬ ಮಾಡ್ಕೊಳ್ಳೋದು. ಅಯ್ಯೋ ಇನ್ನೊಂದ್ ಅರ್ಧ ಗಂಟೆ ಆದ್ಮೇಲೆ ಮಾಡ್ಕೊಳ್ಳೋಣ, ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಮತ್ತೆ ನಮ್ಮ ಜೀವಿತದಲ್ಲಿ ಇರ್ತಕ್ಕಂತ ಆ ಸೋಮಾರಿತನ, ಇವು ಮೂರುನು ಬಹಳಷ್ಟು ದೊಡ್ಡ ಕಾರಣಗಳಾಗಿದೆ. ಅಂದ್ರೆ ಮುಂದೂಡ್ಕೊಂಡು ಹೋಗ್ತಕ್ಕಂಥದ್ದು, ವಿಳಂಬ ಮಾಡ್ತಕ್ಕಂಥದ್ದು, ಮತ್ತೆ ಸೋಮಾರಿತನ, ಈ ಮೂರುನು ಸಹ ಏನ್ ಮಾಡುತ್ತೆ, ನಮ್ಮನ್ನ ವಿಜಯಶಾಲಿಗಳು ಆಗುವುದಕ್ಕೆ ತಡೆಯನ್ನ ಒಡ್ಡುವಂತವರಾಗಿದ್ದೇವೆ. ಈ ತಡೆಯನ್ನ ಒಡ್ತಕ್ಕಂಥವ್ರು ಯಾರು? ಸೈತಾನನು ಏನ್ ಮಾಡ್ತಾನೆ, ಸೈತಾನನ್ನ ನಮ್ಮ ಜೀವಿತದಲ್ಲಿ ಏನ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ನಮ್ಮ ಸಲಹೆಗಾರನಾಗಿ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಸೇಟನ್ ಈಸ್ ಅವರ್ ಅಡ್ವೈಸರಿ ಅಂತ ಹೇಳ್ತೇವೆ. ನಮ್ಮ ಒಂದು ಸಲಹೆಗಾರನಾಗಿ ಮಾಡ್ಕೊಂಡಿರೋದ್ರಿಂದ ಏನ್ ಮಾಡ್ತೇವೆ, ನಾವು ಆತನ ಒಂದು ಸ್ವರಕ್ಕೆ ಕಿವಿಗೊಡ್ತೇವೆ. ಆದ್ರೆ ದೇವರ ಒಂದು ಸ್ವರಕ್ಕೆ ನಾವು ಕಿವಿಗೊಡದೇನೆ ನಾವೇನ್ ಮಾಡ್ತೇವೆ, ಸಮಸ್ಯೆಗಳ ಆಗರವನ್ನಾಗಿ ಮಾಡ್ಕೊಳ್ತೇವೆ. ನಾವೇ ಸಮಸ್ಯೆಗಳ ಒಂದು ಬೇಲಿಯನ್ನ ಹಾಕೊಂಡು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯವಾಗದೆ ಬಹಳಷ್ಟು ಕಷ್ಟವನ್ನ ಪಡ್ತಕ್ಕಂತ ಒಂದು ಪರಿಸ್ಥಿತಿಗೆ ನಮ್ಮನ್ನ ನಾವು ದೂಡ್ಕೊಳ್ಳುವಂತವರಾಗಿದ್ದೇವೆ. ನಾವು ರೋಮಾಯ 8ನೇ ಅಧ್ಯಾಯವನ್ನ ನಾವು ತೆಗೆಯುವಾಗ, ಅಲ್ಲಿ ಕೆಲವೊಂದು ವಚನಗಳನ್ನ ನಾವು ನೋಡುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ
ಇಲ್ಲಿ ನಾವು ನೋಡ್ತೇವೆ 38ನೇ ವಚನವನ್ನ ನಾವು ನೋಡುವಾಗ 37ನೇ ವಚನವನ್ನ ಓದಿದೆ. ಅದರ ಕೆಳಗಿನ ಭಾಗವನ್ನ ನಾವು ನೋಡುವಾಗ ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ನೋಡಿ, ಯಾವಾಗ ನಾವು ದೇವರ ಒಂದು ಅನ್ಯೂನ್ಯತೆಯಲ್ಲಿ ಪವಿತ್ರಾತ್ಮನ ಒಂದು ನಡೆಸುವಿಕೆಯಲ್ಲಿ ಇರುವಂತವರಾಗಿದ್ದೇವೆ, ಇದು ಯಾವುದರಿಂದಲೂ ಸಹ ನಾವು ಒಳಗಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅಲ್ಲಿ ದೇವರ ಒಂದು ಪ್ರೀತಿ ನಮ್ಮಲ್ಲಿ ಇರುವುದಾದ್ರೆ ಇದೆಲ್ಲದರಿಂದ ದೇವ್ರ ಏನ್ ಮಾಡ್ತಾರೆ, ನಮ್ಮನ್ನ ರಕ್ಷಣೆಯನ್ನ ಮಾಡ್ತಾರೆ ಅನ್ನೋದನ್ನ ನಾವು ಕಾಣ್ತೇವೆ. ಮತ್ತೆ ಮೇಲಿನ ವಾಕ್ಯಕ್ಕೆ ನಾವು ಹೋಗುವಾಗ, ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನಮ್ಮ ಜೀವಿತದಲ್ಲಿ ಈಗ ಎಷ್ಟೋ ಒಂದು ಬರಗಾಲ ಬರಬಹುದು, ಅನಾರೋಗ್ಯ ಬರಬಹುದು, ಊಟಕ್ಕೆ ತೊಂದ್ರೆ ಇರಬಹುದು. ಮುಂದಿನ ಒಂದು ಸಮಯಗಳಲ್ಲಿ ನೋಡುವಾಗ ದೇವರ ವಾಕ್ಯಕ್ಕೆ ಬರಗಾಲ ಬರಬಹುದು. ಯಾವುದೇ ಸಮಸ್ಯೆಗಳು ಬಂದಾಗ್ಯೂ ಸಹ ದೇವರು ನಮ್ಮನ್ನು ಪ್ರೀತಿಸುವುದರಿಂದ ಆತನು ನಮ್ಮನ್ನ ಈ ಒಂದು ಸಮಸ್ಯೆಗಳಿಂದ ಎಲ್ಲವನ್ನ ತಪ್ಪಿಸಿ ಕಾಯ್ದು ಕಾಪಾಡ್ತಾನೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ದೇವರ ಜೊತೆಯಲ್ಲಿ ನಾವು ಇರುವುದಾದರೆ ಆತನ ಸ್ವರವನ್ನ ನಾವು ಕೇಳುವಂತವರಾಗಿದ್ದಾರೆ. ದೇವರು ಹೇಳ್ತಾರೆ, ಯೇಸು ಕ್ರಿಸ್ತನು ಹೇಳುವಂತವರಾಗಿದ್ದಾರೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತೆ, ನನ್ನ ಸ್ವರವನ್ನ ಕೇಳಿ ನನ್ನನ್ನ ಹಿಂಬಾಲಿಸುತ್ತೆ ನನ್ನ ಕುರಿಗಳು ಅಂತ ಹೇಳುವಾಗ, ದೇವರು ನಮ್ಮ ಒಟ್ಟಿಗೆ ಇರುವುದಾದ್ರೆ ಆತನು ನಮಗೋಸ್ಕರ ಈ ಒಂದು ಪ್ರಾಪಂಚಿಕದಲ್ಲವಾಗಿ ಬರ್ತಕ್ಕಂತ ಎಲ್ಲಾ ಒಂದು ಶೋಧನೆಗಳು, ಸಮಸ್ಯೆಗಳು, ಅವನ್ನೆಲ್ಲ ಸೋಲಿಸುವುದಕ್ಕೆ, ಅವನ್ನೆಲ್ಲ ನಾವು ಜಯವನ್ನ ಹೊಂದುವುದಕ್ಕೆ ದೇವರು ನಮ್ಮ ಪರವಾಗಿ ನಿಂತು ಯುದ್ಧವನ್ನ ಮಾಡ್ತಾರೆ ಅನ್ನೋದನ್ನ ನಾವು ಕಾಣ್ತೇವೆ. The Lord will fight for you. You need only still. ಅಂದ್ರೆ ನಾವು ನೋಡ್ತೇವೆ, ದೇವ್ರು ಹೇಳ್ತಾರೆ, ನೀನು ಸುಮ್ನೆ ಇರು, ನಾನು ನಿನಗೋಸ್ಕರ ಏನ್ ಮಾಡ್ತೇನೆ, ಯುದ್ಧವನ್ನ ಮಾಡ್ತೇನೆ, ನಾನು ನಿನ್ನ ಪರವಾಗಿ ಇರ್ತೇನೆ ಅಂತ ದೇವ್ರು ಹೇಳುವಾಗ ನಾವು ಎಷ್ಟು ಒಂದು ಧನ್ಯರು, ಭಾಗ್ಯಶಾಲಿಗಳು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ನಾವು ಯಾವಾಗ ದೇವರ ಒಂದು ವಾಕ್ಯದಲ್ಲಿ ನೆಲೆ ನಿಲ್ತೇವೋ, ಆತನ ಒಂದು ವಾಕ್ಯದಲ್ಲಿ ನಾವು ಏನ್ ಮಾಡ್ತೇವೆ, ನಡೆಯುವಾಗ, ಆತನನ್ನೇ ನಾವು ಸೇವಿಸುವ ಮಕ್ಕಳಾಗಿರುವಾಗ ಖಂಡಿತವಾಗಿಯೂ ಸಹ ನಾವು ಈ ಎಲ್ಲವನ್ನ ಜಯಿಸ್ಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಮತ್ತೆ ದೇವರು ನಮ್ಮ ಜೊತೆಯಲ್ಲಿ ಇರುವಾಗ ನಮ್ಗೆ ಧೈರ್ಯವನ್ನ ಕೊಡುವಂತವನಾಗಿದ್ದಾರೆ. ಕೀರ್ತನೆ 23ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ, ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು, ನಿನ್ನ ದೊಣ್ಣೆಯೂ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ದೇವರು ನಮಗೆ ಧೈರ್ಯ ಕೊಡುವಾಗ, ದೇವರು ನಮ್ಮೊಟ್ಟಿಗೆ ಇರುವಾಗ ಧೈರ್ಯವನ್ನ ಕೊಡುವಂತವರಾಗಿದ್ದಾರೆ. ಆ ಧೈರ್ಯದಿಂದಲೇ ನಾವು ಈ ಎಲ್ಲಾ ಗೊಲಿಯಾತನ ರೀತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಸಮಸ್ಯೆಗಳನ್ನ ನಾವು ಎದುರಿಸ್ಲಿಕ್ಕೆ ಸಾಧ್ಯವಿದೆ. ಹೇಗೆ ಅಂತ ಹೇಳಿದ್ರೆ, ದೇವರ ಒಂದು ವಾಕ್ಯ, ದೇವರೇ ವಾಕ್ಯವಾಗಿರುವಾಗ, ದೇವರೇ ನಮ್ಮಲ್ಲಿ ಇರುವಾಗ ಎಲ್ಲವನ್ನ ಸಹ ನಾವು ಎದುರಿಸ್ಲಿಕ್ಕೆ ಸಾಧ್ಯವಿದೆ. ಜೊತೆಗೆ ದೇವ್ರ ಏನ್ ಮಾಡ್ತಾರೆ, ನಮ್ಮನ್ನ ಎಂತದೇ ಒಂದು ಪರಿಸ್ಥಿತಿಯಲ್ಲಿಯೋ ಸಹ ರಕ್ಷಣೆಯನ್ನ ಮಾಡುವಂತವರಾಗಿದ್ದಾರೆ. ದೇವ್ರು ಹೇಳ್ತಾರೆ, ನಾನು ನಿಮ್ಮೊಟ್ಟಿಗಿದ್ದೇನೆ, ನಾನು ನಿಮ್ಮನ್ನ ರಕ್ಷಿಸುವಾತನಾಗಿದ್ದೇನೆ. ನಮ್ ದೇವ್ರು ತೂಕಡಿಸ್ತಕ್ಕಂತ ದೇವ್ರಲ್ಲ, ಹೌದಲ್ವಾ? ಅಥವಾ ಏನು ಕೊಡ್ಲಾರ್ದಂತಹ ಮೊಂಡುಗೈ ನಮ್ ದೇವ್ರದಲ್ಲ. ಯಾವಾಗ್ಲೂ ಸಹ ನಮ್ಮ ದೇವರು ನಮ್ಮನ್ನ ಎಚ್ಚರವಿದ್ದು ಕಾಯುವಂತ ದೇವರಾಗಿದ್ದಾರೆ. ನಮ್ಮ ದಿನನಿತ್ಯಕ್ಕೆ ಏನು ಬೇಕು ಅನ್ನೋದನ್ನ ಕೊಡ್ತಕ್ಕಂತ ದೇವರು ಸಹ ಆಗಿದ್ದಾರೆ. ಇಲ್ಲಿ ನಾವು ನೋಡುವಾಗ, ನಾವು ಇವೆಲ್ಲವನ್ನ ಸಹ ನಾವು ಎದುರಿಸಿ ನಿಲ್ಲುವಂತಹ ಸಮಯದಲ್ಲಿ
ದೇವರು ಒಂದು ವಾಕ್ಯವನ್ನ ಹೇಳುವಂತವರಾಗಿದ್ದಾರೆ. ಯೋಹಾನನ ಮೂಲಕವಾಗಿ, ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಜಯ ಹೊಂದಿದವನಿಗೆ ಎರಡನೇ ಮರಣದಿಂದ ಕೇಡಾಗುವುದೇ ಇಲ್ಲ. ನಾವು ಜಯಶಾಲಿಗಳಾಗ್ತೇವೆ ಅಂತ ಹೇಳಿದಾಗ ಆ ಒಂದು ಸೈತಾನನ ವಿರುದ್ಧವಾಗಿ, ಈ ಒಂದು ಪ್ರಪಂಚದ ವಿರುದ್ಧವಾಗಿ ನಾವು ಜಯವನ್ನ ಸಾಧಿಸುವುದಾದ್ರೆ ನಾವು ಏನನ್ನ ಹೊಂದ್ಕೊಳ್ತೇವೆ? ಎರಡನೇ ಮರಣದಿಂದ ನಾವು ಕೇಡನ್ನ ಹೊಂದೋದಿಲ್ಲ. ಅಂದ್ರೇನು? ಆ ಒಂದು ನಿತ್ಯ ಜೀವವನ್ನ ಹೊಂದ್ಲಿಕ್ಕೆ ಸಾಧ್ಯವಿದೆ. ಆ ಒಂದು ನಿತ್ಯ ಜೀವವನ್ನ ಹೊಂದಿಕೊಳ್ಳುವುದೇ ಒಂದು ವಿಕ್ಟೋರಿಯಸ್ ಥಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಜಯಶಾಲಿ ಆಗ್ತಕ್ಕಂತ ಒಂದು ವಿಷಯ ಅನ್ನೋದನ್ನ ನಾವು ಕಾಣುವಂತವರಾಗಿದ್ದೇವೆ. ಇಲ್ಲಿ ನಾವು ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೋಬೇಕಾಗಿದೆ. ಯಾವುದೇ ಕಾರಣಕ್ಕೂ ಸಹ ನಾವು ಏನ್ ಮಾಡ್ಬೇಕು, ನಮ್ಮ ಜೀವಿತದಲ್ಲಿ ಬರ್ತಕ್ಕಂತ ಒಂದು ಸಮಸ್ಯೆಗಳನ್ನ ಎದುರಿಸೋದಕ್ಕೆ ನಾವೇನ್ ಮಾಡ್ಬಾರ್ದು, ಹಿಂದೇಟನ್ನ ಹಾಕ್ಬಾರ್ದು. ಯಾಕೆ ಅಂದ್ರೆ ಯಾವುದೇ ಸವಾಲುಗಳನ್ನ ನಮ್ಮ ಜೀವಿತದಲ್ಲಿ ಬರ್ಲಿ, ಅದನ್ನ ಎದುರಿಸೋದಕ್ಕೆ ನಾವೇನ್ ಮಾಡ್ಬೇಕು, ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕು. ಯಾಕೆ ಅಂದ್ರೆ ಯೇಸು ಕ್ರಿಸ್ತನು ನಮ್ಮ ಪರವಾಗಿ ಇರುವಾಗ ನಾವು ಯಾವುದಕ್ಕೂ ಸಹ ಹೆದರ್ಬಾರ್ದು. ಮತ್ತೆ ನಮ್ಮ ಮನಸ್ಸಲ್ಲಿ ಅಳುಕು ಅನ್ನೋದು ಬರಬಾರ್ದು, ಅನುಮಾನ ಅನ್ನೋದು ಬರಬಾರ್ದು. ಏಕೆಂದ್ರೆ ದೇವ್ರು ನಮ್ಮ ಸಂಗಡ ಇದ್ದಾನೆ. ಈಗಾಗಲೇ ಯೇಸು ಕ್ರಿಸ್ತನು ಸೈತಾನನ ವಿರುದ್ಧವಾಗಿ ವಿಜಯವನ್ನ ಸಾಧಿಸಿದ್ದಾರೆ. ಹಾಗಾಗಿ ನಮಗೆ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಸೈತಾನನ ಒಂದು ವಿರುದ್ಧವಾಗಿ ನೋಡಿ, ಅಲ್ಲಿ ಹೇಳ್ತಾರೆ, ಆಲ್ ಥಿಂಗ್ಸ್ ವಿ ಆರ್ ಮೋರ್ ದನ್ ಕಾನ್ಕರರ್ ಥ್ರೂ ಹಿಮ್ ದಟ್ ಲವ್ಸ್ ಅಸ್. ನಮ್ಮನ್ನು ಪ್ರೀತಿಸಿದಾತರ ಮೂಲಕ ನಾವು ಈ ಎಲ್ಲಾ ವಿಷಯಗಳಲ್ಲಿ, ಅಂದ್ರೆ ಎಲ್ಲ ವಿಜಯಶಾಲಿಗಳ ಅಂದ್ರೆ ಇಲ್ಲಿ ನೋಡ್ತೇವೆ, ಮೋರ್ ದನ್ ಕಾನ್ಕರರ್ಸ್ ಅಂತ ಹೇಳ್ತೇವೆ. ಎಲ್ಲದಕ್ಕಿಂತ ಹೆಚ್ಚಿನ ಒಂದು ವಿಜಯಶಾಲಿಗಳು ನಾವುಗಳು ಅನ್ನೋದನ್ನ ದೇವರು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮುಂದೆ ಇಟ್ಟಿರ್ತಕ್ಕಂತ ಹೆಜ್ಜೆಯಿಂದ ಹಿಂದೆ ಹೆಜ್ಜೆಯನ್ನ ಇಡಬಾರ್ದು. ನಾವು ದೇವರನ್ನ ದೃಷ್ಟಿಸಿ ನೋಡುತ್ತಾ ಹೋಗುದಾದ್ರೆ ನಾವು ವಿಜಯಶಾಲಿಗಳಾಗ್ಲಿಕ್ಕೆ ಸಾಧ್ಯವಿದೆ. ಜೊತೆಗೆ ನಾವು ಸಮಸ್ಯೆಗಳು ಬಂದಾಗ ಯಾವುದೇ ಕಾರಣಕ್ಕೂ ನಾವು ಸೋತ್ ಹೋಗ್ಬಿಟ್ಟಿದ್ದೇವೆ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ಕೋಬಾರ್ದು. ಬರ್ತಕ್ಕಂತ ಒಂದು ಭಯ ಇರಬಹುದು, ಆಮೇಲೆ ಸೋಲು ನಮ್ಮ ಜೀವಿತದಲ್ಲಿ ಬರಬಹುದು. ಅವುಗಳೆಲ್ಲವನ್ನ ಸಹ ದೇವರು ಎದುರಿಸುವಂತವರಾಗಿದ್ದಾರೆ. ಮತ್ತೆ ಪ್ರತಿ ಬಾರಿಲೂ ಸಹ ಆ ಸಮಸ್ಯೆಗಳು, ಸೋಲುಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ, ದೇವರಲ್ಲಿ ನಾವು ಮನಃಶಾಂತಿಯನ್ನ, ಸಮಾಧಾನವನ್ನ ಹುಡುಕುವುದಾದರೆ ಎಲ್ಲವೂ ಸಹ ಸಾಧ್ಯವಿದೆ. ಜೊತೆಗೆ ನಾವು ದೇವರು ನಮಗೆ ಕೊಟ್ಟಿರ್ತಕ್ಕಂತ ಆ ಒಂದು ಜ್ಞಾನವನ್ನ ನಾವು ಮನನ ಮಾಡ್ಕೊಳ್ಬೇಕು. ದೇವರು ಕೊಟ್ಟಿರ್ತಕ್ಕಂತ ಎಲ್ಲಾ ಸರ್ವಾಯುಧಗಳನ್ನ ನಾವು ಧರಿಸಿಕೊಂಡವರಾಗುವಾಗ ಎಲ್ಲಾ ಒಂದು ಯುದ್ಧವನ್ನ, ಈ ಒಂದು ಪ್ರಪಂಚದಲ್ಲಿ ಈ ಭೂಲೋಕದ ಅಧಿಪತಿಯು ನಡೆಸ್ತಕ್ಕಂತ ಎಲ್ಲಾ ಯುದ್ಧಗಳನ್ನ ನಾವು ಎದುರಿಸ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿದೆ. ನಾವು ದೇವರ ಒಂದು ಹೆಸರಿನಲ್ಲಿ ನಾವು ನಂಬಿಕೆಯನ್ನ ಇಡಬೇಕಾಗಿದೆ. ದೇವರು ನಮಗೆ ಕೊಟ್ಟಿರ್ತಕ್ಕಂತ ಆ ಒಂದು ಭರವಸೆ, ಒಡಂಬಡಿಕೆ, ವಾಗ್ದಾನಗಳ ಒಂದು ವಿಷಯದಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ಏನನ್ನ ನೆನಪಿಗೆ ತಂದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ ನಾವು ದೇವ್ರೆ, ನೀನು ನನಗೆ ಈ ರೀತಿಯಲ್ಲಿ ಒಡಂಬಡಿಕೆಯನ್ನ ಕೊಟ್ಟಿದ್ದೀರಾ, ನನಗೋಸ್ಕರ ನೀವು ಯುದ್ಧ ಮಾಡ್ತೇನೆ ಅಂತ ಹೇಳಿದ್ದೀರಾ, ನೀವು ಆ ನಿತ್ಯ ಜೀವವನ್ನ ನನಗೋಸ್ಕರ ಕೊಡ್ತೇನೆ ಅಂತ ಹೇಳಿದ್ದೀರಾ, ಮತ್ತೆ ನಮಗೋಸ್ಕರ ನಿಮ್ಮ ಪರಿಶುದ್ಧವಾದಂತ ರಕ್ತವನ್ನ ಸುರಿಸಿ ನಮ್ಮೆಲ್ಲರ ಪಾಪಗಳನ್ನ ಪರಿಹಾರ ಮಾಡಿದ್ದೀರಾ ಅಂತ ಹೇಳಿ ನಾವು ಪಶ್ಚಾತ್ತಾಪವನ್ನ ಪಡುವುದರ ಮೂಲಕವಾಗಿ, ನಮ್ಮನ್ನು ನಾವು ತಿದ್ದಿಕೊಳ್ಳುವುದರ ಮೂಲಕವಾಗಿ, ನಮ್ಮ ತಪ್ಪುಗಳಿಗೆ ನಾವು ಏನ್ ತಪ್ಪು ಮಾಡಿದ್ದೇವೆ ಅದನ್ನ ನಾವೇನ್ ಮಾಡ್ಬೇಕಾಗಿದೆ, ತಪ್ಪನ್ನ ಒಪ್ಪುಕೊಂಡು ದೇವರಲ್ಲಿ ಅರಿಕೆ ಮಾಡಿಕೊಳ್ಳುವುದಾದ್ರೆ ಖಂಡಿತವಾಗಿಯೂ ಸಹ ಈ ಎಲ್ಲ ಒಂದು ವಿಷಯಗಳಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯವಿದೆ. ನಾವು ಪ್ರತಿ ಬಾರಿಯಲ್ಲೂ ಸಹ ಒಂದು ಕ್ಷಣವೂ ಸಹ ನಾವು ದೇವರ ಒಂದು ಪ್ರಸನ್ನತೆಯಲ್ಲಿ ಜೀವಿಸಬೇಕಾಗಿದೆ. ಆಗ ದೇವರು
ನಮ್ಮ ಪರವಾಗಿ ನಿಲ್ಲುವಂತವರಾಗಿದ್ದಾರೆ. ದೇವರು ನಮ್ಮ ಪರವಾಗಿರುವಾಗ ನಾವು ಎಲ್ಲವನ್ನ ಸಹ ಎದುರಿಸಲಿಕ್ಕೆ ಸಾಧ್ಯವಿದೆ. ಪೂರ್ಣ ಜಯಶಾಲಿಗಳಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಜಯಶಾಲಿಗಳಾಗೋದಕ್ಕೆ ಸಾಧ್ಯವಿಲ್ಲ. ಆ ಜೊತೆಗೆ ನಾವು ಒಂದು ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರವನ್ನ ನಾವು ಮಾಡ್ಕೋಬೇಕು. ಏನಂತ ಅಂದ್ರೆ, ನಾವು ಕ್ರಿಸ್ತನಲ್ಲಿ ವಿಜಯಶಾಲಿಗಳು, ಅಥವಾ ನಾವು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಮೂಲಕವಾಗಿ ವಿಜಯಶಾಲಿಗಳಾಗಿದ್ದೇವೆ ಅಥವಾ ಜಯಶಾಲಿಯಾಗಿದ್ದೇವೆ ಅನ್ನೋದನ್ನ ನಾವು ಪ್ರತಿ ಬಾರಿನೂ ಸಹ ಅರ್ಥ ಮಾಡ್ಕೋಬೇಕಾಗಿದೆ. ಯಾವುದೇ ಸಿಚುಯೇಷನ್ ಬರ್ಲಿ, ಯಾವುದೇ ಒಂದು ಸಂದರ್ಭಗಳು ಬರ್ಲಿ, ಪ್ರಾಣ ಹೋಗ್ತಕ್ಕಂತ ಒಂದು ಸಂದರ್ಭ ಬಂದಾಗ್ಯೂ ಸಹ ನಾವು ಕ್ರಿಸ್ತನಿಗೋಸ್ಕರ ನಿಲ್ಲುವುದಾದರೆ ನಾವು ವಿಜಯಶಾಲಿಗಳಾಗುವುದಕ್ಕೆ ಸಾಧ್ಯವಿದೆ. ಇಲ್ಲ ಅಂತ ಹೇಳಿದ್ರೆ ನಾವು ಈ ಒಂದು ಪ್ರಪಂಚದಲ್ಲಿ ಜೀವನ ಮಾಡ್ತಾ ಇದ್ರು ಸಹ ಎಲ್ಲವೂ ವ್ಯರ್ಥ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ನಾವು ನಮ್ಮ ಒಂದು ಜೀವಿತದಲ್ಲಿ, ಈ ಒಂದು ದಿನದಲ್ಲಿ, ಈ ಒಂದು ಕ್ಷಣದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದು ಘೋಷಣೆಯನ್ನ ಮಾಡೋಣ, ಒಂದು ದೃಢ ನಿರ್ಧಾರವನ್ನ ತಗೊಳ್ಳೋಣ, ಧೈರ್ಯವಾಗಿ ನಾವು ಒಂದು ಹೇಳೋಣ, ದೇವ್ರೆ, ನಾವು ನಿನ್ನ ಒಂದು ಮೂಲಕವಾಗಿ ನೀನು ನಮ್ಮನ್ನು ಪ್ರೀತಿ ಮಾಡಿದೀರಾ, ನಿಮ್ಮ ಮೂಲಕವಾಗಿ ನಾನು ಎಲ್ಲಾ ವಿಷಯದಲ್ಲಿನೂ ಪೂರ್ಣ ಜಯಶಾಲಿ ಆಗ್ತೇನೆ, ನೀನು ಕೊಡ್ತಕ್ಕಂತ ಒಂದು ನಿತ್ಯ ಜೀವವನ್ನ ನಾನು ಪಡ್ಕೊಳ್ತೇನೆ, ಮತ್ತೆ ಅಲ್ಲಿ ನೀವು ಕೊಡ್ತಕ್ಕಂತ ಒಂದು ಜಯಮಾಲೆಯನ್ನ ನಿಮ್ಮಿಂದ ತಗೊಳ್ತೇನೆ ಅಂತ ಹೇಳಿ ನಾವು ಈ ದಿನದಲ್ಲಿ ಘೋಷಣೆ ಮಾಡೋಣ. ಆ ಒಂದು ದೇವರು ಕೊಡ್ತಕ್ಕಂತ ಎರಡನೇ ಬರಣೋದಲ್ಲಿ ಆತನ ಜೊತೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರೋಣ, ವಿಜಯಶಾಲಿಗಳಾಗಿ ವಿಜಯ ಮಾಲೆಯನ್ನ ನಾವು ಹೊಂದ್ಕೊಳ್ಳೋಣ. ಯಾಕೆ ಅಂದ್ರೆ ದೇವರು ನಮ್ಮನ್ನ ಪ್ರೀತಿಸ್ತಾರೆ, ದೇವರು ನಮ್ಮನ್ನ ಎಂದಿಗೂ ಕೈ ಬಿಡೋದಿಲ್ಲ. ಹಾಗೇನೆ ನಾವು ಸಹ ದೇವರನ್ನ ಸಂಪೂರ್ಣ ಹೃದಯದಿಂದಲೂ, ಪೂರ್ಣ ಹೃದಯದಿಂದಲೂ, ಜ್ಞಾನದಿಂದಲೂ, ಮನಸ್ಸಿನಿಂದಲೂ ಆತನನ್ನ ನಾವು ಪ್ರೀತಿಸೋಣ. ಆತನ ಒಂದು ಪರವಾಗಿ ನಾವು ನಿಲ್ಲುವ, ನಮ್ಮೊಟ್ಟಿಗೆ ನಮ್ಮ ಕುಟುಂಬದವರು, ನೆರೆಹೊರೆಯವರು, ನಮ್ಮ ಸಭೆಯವರು ಎಲ್ಲರನ್ನ ಪ್ರೀತಿಯಿಂದ ಕಾಣುವ ಈ ಒಂದು ಸಣ್ಣ ಆಲೋಚನೆಯನ್ನ ದೇವರು ಆಶೀರ್ವದಿಸಲಿ. ಆಮೆನ್. 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 ದೇವರು ಈ ಒಂದು ಸಮಯದಲ್ಲಿ ಕೊಟ್ಟಂತಹ ಒಂದು ಆತ್ಮಿಕ ಮನಕ್ಕಾಗಿ ವಂದನೆಗಳನ್ನ ದೇವರಿಗೆ ಸಲ್ಲಿಸುವಂತಹಳಾಗಿದ್ದೇನೆ. ಹಾಗೂ ತಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕವಾದ ವಂದನೆಗಳು. ಈ ಒಂದು ಸಮಯದಲ್ಲಿ ಪ್ರಾರ್ಥನೆಯ ಸಮಯವಾಗಿದೆ. ಹಿರಿಕರಾದ ಚಿನ್ನಪ್ಪ ಸಾತ್ವಿಕ್ ರವರು ಪ್ರಾರ್ಥನೆಯಲ್ಲಿ ನಡೆಸಿ, ಬೋಧಕರಾದ ಜಾನ್ಸನ್ ಯೇಸುದಾಸ್ ರವರು ಅಂತ್ಯಾಶೀರ್ವಾದದಲ್ಲಿ ನಡೆಸಲು ವಿನಂತಿಸುವಂತಹಳಾಗಿದ್ದೇನೆ. ಹಿರಿಕರಾದ ಚಿನ್ನಪ್ಪ ಅವರು ಪ್ರಾರ್ಥನೆಯಲ್ಲಿ ನಡೆಸಬೇಕಾಗಿ ಕೇಳ್ತೇನೆ. ಒಂದು ವೇಳೆ ನನ್ನ ಪಕ್ಷದಲ್ಲಿ ಬೋಧಕರಾದ ಅಮಿತ್ ರವರು ಕೇಳಿಸ್ತಾ ಇದೆಯಾ? ಪ್ರೇ ಮಾಡೋಣ. ಪರಿಶುದ್ಧನು ಮಹೋನ್ನತನಾಗಿರುವಂತ ಸರ್ವಶಕ್ತ ತಂದೆಯಾದ ದೇವ್ರೆ, ನಿನ್ನ ಪರಿಶುದ್ಧವಾದಂತ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತ. ಈ ಮುಂಜಾನೆಯ ವೇಳೆಯಲ್ಲಿ ದೇವರೇ, ನಿಮ್ಮ ಸೇವಕಿಯನ್ನು ನಿಂತನೆ ಮರೆಮಾಚಿ ಆ ಮಗಳು ಕೂಡ ಮಾತನಾಡಿ ನಮ್ಮನ್ನು ಎಚ್ಚರಗೊಳಿಸಿದಕ್ಕಾಗಿ ಕೊಂಡಾಡುತ್ತೇವೆ. ಹೌದು ಸ್ವಾಮಿ, ನಮ್ಮ ವಿಜಯಶಾಲಿ, ನಮ್ಮ ಜಯಶಾಲಿ ನೀನು ಕರ್ತನೆ. ನೀನು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು? ಯಾವುದೇ ಶಕ್ತಿಯೂ ಸಹ ನಮ್ಮನ್ನು ಎದುರಿಸುವುದಿಲ್ಲ ಕರ್ತನೆ. ಯಾಕಂದ್ರೆ ಎಲ್ಲವನ್ನು ಎದುರಿಸಿ ನೀನು ಜಯಶಾಲಿ ಆಗಿದೆ ಕರ್ತನೆ. ಸೈತಾನನ ತಲೆಯನ್ನು ಜಜ್ಜಿದೆ ಕರ್ತನೆ. ಸಿಲುಬೆ ಮೇಲೆ ಆತನ ಸೋಲಿಸಿದೆ ರಾಜ. ಅದಕ್ಕಾಗಿ ನಿನಗೆ ನಾನು ಕೃತಜ್ಞತೆಗಳು ಸಲ್ಲಿಸುವಂತನಾಗಿದ್ದೇನೆ. ಇಲ್ಲಿ ನನ್ನ ಬಲಹೀನತೆನಾಗಿದ್ದೇನೋ,
ಅಲ್ಲಿ ನೀನು ಬಲವಂತನಾಗಿದ್ದಕ್ಕೊಂದು ನಮ್ಮ ನಡೆಸುವ ಕರ್ತನು ನೀನಾಗಿದ್ದಕ್ಕಾಗಿ ನಿನಗೆ ಮಹಿಮೆ ಸಲ್ಲಿಸುವಂತವನಾಗಿದ್ದೇನೆ. ನೀನು ಒಳ್ಳೆಯವನು, ದಯ ತೋರಿಸುವಂತವನು, ಶಾಂತಿ ಸಮಾಧಾನ ನೀಡುವಂತವನು ನೀನಾಗಿದ್ದಿ ಕರ್ತನೆ. ಯೇಸು ಒಡೆಯನೇ, ಈ ಒಂದು ಸಂದರ್ಭದಲ್ಲಿ ಬಂದಂತ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀನಪ್ಪ. ಕೇಳಿದಂತ ನಿನ್ನ ಭಕ್ತರಿಗಾಗಿ ಒಂದನೇ ಸಲ್ಲಿಸ್ತೀನಿ ಕರ್ತ. ಹೌದು ಸ್ವಾಮಿ, ಒಂದೊಂದು ವಾಕ್ಯಗಳು ನಮ್ಮ ಜೀವಿತಗಳಲ್ಲಿ ನಾವು ಅಳವಡಿಸಿಕೊಂಡು ಮುಂದೆ ಹೋಗ್ಲಿಕ್ಕಾಗುವಂತೆ ಸಹಾಯ ಮಾಡು. ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡದ ಹಾಗೆ ಆತ್ಮನೇ ಪ್ರತಿ ಒಂದು ವಾಕ್ಯಗಳು ಅದು ನಮ್ಮ ಹೃದಯದಲ್ಲಿ ಬೇರೂರಿ ಅದು ಹೆಮ್ಮರವಾಗಿ ಬೆಳೆದು ಫಲ ಕೊಡ್ಲಿಕ್ಕಾಗುವಂತೆ ನಿಂತನೆ ಸಹಾಯ ಮಾಡು. 30ರಷ್ಟು 60ರಷ್ಟು 100ರಷ್ಟು ಯೇಸುವಿನ ನಾಮದಲ್ಲಿ ನಾವು ಫಲ ಬಿಡ್ಲಿಕ್ಕಾಗುವಂತೆ ನಿಂತನೆ ಸಹಾಯ ಮಾಡು ಕರ್ತನೆ. ವಾಕ್ಯ ನಡೆದಂತ ನಿನ್ನ ಮುದ್ದು ಮಗಳಾಗಿರುವಂತ ಸಹೋದರಿ ಸವಿತಾ ಮ್ಯಾಥ್ಯೂ ಅವರು ನಿಮ್ಮ ಕರದಲ್ಲಿ ಸಮರ್ಪಿಸಿ ಕೊಟ್ಟಿದ್ದೇನೆ. ಆ ಮಗಳು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನೀನು ಆಶೀರ್ವಾದ ಮಾಡು, ನಿನ್ನ ಕೃಪೆಯಲ್ಲಿ ನಡೆಸು. ಈ ರೀತಿಯಾಗಿ ಅನೇಕ ದೈವಿಕ ಸಂದೇಶವನ್ನು ನೀಡುತ್ತಾ ಅನೇಕ ನಿನ್ನ ವಾಕ್ಯಗಳು ಇತರಿಗೆ ಸಾರುತ್ತಾ ನಿನ್ನ ಸುವಾರ್ತೆ ಹಂಚಲಿಕ್ಕೆ ಮಗಳನ್ನು ನಿನ್ನ ಸಾಧನವಾಗಿ ಉಪಯೋಗಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಂದು ಸಾರಿ ಈ ಒಂದು ಝೂಮ್ ಮಾಧ್ಯಮದಲ್ಲಿ ಕೂಡಿ ಬಂದಿರುವಂತ ಪ್ರತಿಯೊಬ್ಬರಿಗೋಸ್ಕರ ಬೇಡ್ತಾ ಇದ್ದೇನೆ ಸ್ವಾಮಿ. ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳಿದೆ ಕರ್ತನೆ. KP ರವಿ ಬಳ್ಳಾರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ, ಯಶವಂತ ಅಮ್ಮಗಳ ಸರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇವೆ, ಹಾಗೂ ಇನ್ನು ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಿದ್ದೀವಪ್ಪ. ಪ್ರತಿ ಒಬ್ಬೊಬ್ಬರು ನೆನೆಸಿಕೋ, ಪ್ರತಿಯೊಬ್ಬರನ್ನು ನಿನ್ನ ಕರದಲ್ಲಿ ತೆಗೆದುಕೋ, ಪ್ರತಿ ಒಬ್ಬೊಬ್ಬರಿಗೂ ನಿಮ್ಮ ಆರೋಗ್ಯ ನೀಡು, ಸಮಾಧಾನ ನೀಡು ರಾಜ. ಯಾಕಂದ್ರೆ ಸಮಾಧಾನ ಕರ್ತನು ನೀನು, ಬಿಡುಗಡೆ ನಾಯಕ ನೀನು, ಶಾಂತಿ ಸಮಾಧಾನ ಕೊಡುವಂತ ದೇವರು ನೀನು. ನಾವೆಲ್ಲಿಗೂ ಹೋದ್ರೆ ನಮಗೆ ಶಾಂತಿ ಸಮಾಧಾನ ಇಲ್ಲಪ್ಪ. ನಾವೆಲ್ಲಿಗೂ ಹೋದ್ರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ಲಿಕ್ಕೆ ಯಾರಿಂದ ಆಗೋದಿಲ್ಲ ಕರ್ತ. ಅದಕ್ಕಾಗಿ ನೀನು ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಮಾಧಾನ ಸಮೃದ್ಧಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಝೂಮ್ ಮಾಧ್ಯಮದಲ್ಲಿ ಕೂಡಿ ಬಂದಿರತಕ್ಕಂತ 22 ಫ್ಯಾಮಿಲಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನಪ್ಪ. ಬೋಧಕ ವರ್ಗದವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ, ಸಭಾ ಹಿರಿಯರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ, ಸಭಾ ನಾಯಕರುಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ, ಸಭಾ ಯವನಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ. ಎಲ್ಲರೂ ನಿನ್ನ ನಾಮದಲ್ಲಿ ಬಲವಾಗಿ ನಿಂತುಕೊಂಡು ನೀನು ಕೊಡುವಂತ ಸರ್ವ ಆಯುಧವನ್ನು ಧರಿಸಿಕೊಂಡು ಸೈತಾನ ಜೊತೆ ಹೋರಾಡಲಿಕ್ಕೆ ಆತ್ಮನ ಆಯುಧವನ್ನು ನೀಡಬೇಕಾಗಿ ನಿನ್ನಲ್ಲಿ ನಾನು ಕೇಳ್ತಾ ಇದ್ದೇನಪ್ಪ. ಹೇಗೋ ನಮ್ಮ ಚಿತ್ತವಲ್ಲ ಸ್ವಾಮಿ, ನಿಮ್ ಚಿತ್ತವೇ ನೆರವೇರಲಿ. ಈ ಒಂದು ಕಾರ್ಯಕ್ರಮವನ್ನು ನಡೆಸುವಂತ ಹಿರಿಯ ಬೋಧಕರಾದ ಪಾಸ್ಟರ್ ಎಂ ರಾಜುಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ದೇವರೇ, ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲರನ್ನು ಹೆಚ್ಚಾಗಿ ನೀವು ಆಶೀರ್ವಾದ ಮಾಡಿ ಇನ್ನೊಬ್ಬನೇ ಮೈ ಮಾಡಿಕೊಳ್ಳುವಂತೆ ನಮ್ಮ ಗುರು ರಕ್ಷಕನು ವಿಮೋಚಕನಾಗಿರುವಂತ ಕ್ರಿಸ್ತೇಸುವಿನ ಅತಿ ಪರಿಶುದ್ಧವಾದಂತ ನಾಮದಲ್ಲಿ ದೀನನಾಗಿ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಕರ್ತನ ಪ್ರಾರ್ಥನೆ ಹೇಳ್ಕೊಳ್ಳೋಣ. ಪರಲೋಕದಲ್ಲಿರುವ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿಂದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಹಾಗೆ ನಮ್ಮ ಪಾಪವನ್ನು ಕ್ಷಮಿಸು. ನಮ್ಮನ್ನು ಸೋಲಿಗೆ ಎಸೆಸದೆ ಕೇಳಿ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನವೇ ಸ್ವಾಮಿ, ಆಮೇನ್. ಕರ್ತನ ಆಶಯಕ್ಕೆ ಒಪ್ಪಿಸ್ಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನಂತ್ಯ ಸಾವಾಸವು, ಆಶೀರ್ವಾದ ಆರೋಗ್ಯ ಭಾಗ್ಯವು ಈ ಜೂಮ್ ಆ್ಯಪ್ದಲ್ಲಿ ಸೇರಿದಂತ ಎಲ್ಲ ಬೋಧಕರೊಂದಿಗೂ ಎಲ್ಲ ವಿಶ್ವಾಸಿಗಳೊಂದಿಗೂ ಮತ್ತು ಪ್ರಾರ್ಥನೆ ವಿಜ್ಞಾಪನೆ ಮಾಡಿದಂತ ಎಲ್ಲ ವಿನಂತಿಗಳೊಂದಿಗೂ ಆಶೀರ್ವಾದ ಮಾಡಿ ಅದ್ಭುತ ಮಾಡಿ ನಡೆಸುವ ಮೂಲಕ ಪ್ರಾರಂಭ ಪ್ರಾರ್ಥನೆ ಮಾಡಿದಂತ ಶೈಲೇಶ್ವರೊಂದಿಗೂ ಮತ್ತು ಉತ್ತಮ ಸಂದೇಶ ಕೊಟ್ಟಂತ ಸವಿತಾ ಮ್ಯಾಥ್ಯೂಸ್ರೊಂದಿಗೂ, ಒಳ್ಳೆ ಪ್ರಾರ್ಥನೆ ಮಾಡಿದಂತ ಪಾಸ್ಟರ್ ಅಂತ್ಯದ ಪ್ರಾರ್ಥನೆ ಮಾಡಿದಂತ ಪಾಸ್ಟರ್ ಅಮಿತ್ ಅವರೊಂದಿಗೂ, ನಮ್ಮೊಂದಿಗೂ ಬಂದಂತ ಎಲ್ಲಾ ಮಕ್ಕಳೊಂದಿಗೂ ಇಂದಿಗೂ ಎಂದಿಗೂ ಸದಾಕಾಲ ನೆರವೇರಲಿ ತಂದೆ, ಆಮೇನ್. 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 ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ತನನ್ನು ಮಹಿಮೆ ಪಡಿಸಿದಂತ ಎಲ್ಲ ದೇವ ಮಂದಿಗೆ ದೇವರ ನಾಮದಲ್ಲಿ ವಂದಿಸುತ್ತಾ, ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಶೈಲಾ ಬೆಂಜಮಿನ್ ಅವರಿಗೂ, ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾದಂತ ಸಂದೇಶವನ್ನ ತಂದಂತ ಸಹೋದರಿ ಸವಿತಾ ಮ್ಯಾಥ್ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ಈ ದಿನದ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಅಮಿತ್ ರವರಿಗೂ, ಅಂತ್ಯಾಶೀರ್ವಾದವನ್ನು ನೀಡಿದಂತ ಬೋಧಕರಂತ ಜಾನ್ಸನ್ ಯೇಸುದಾಸ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ನಾಳೆ ವಿಶೇಷವಾದಂತ ಒಬ್ಬ ವ್ಯಕ್ತಿ ನಮಗೆ
ಸಂದೇಶವನ್ನ ನೀಡುವಂತವರಾಗಿದ್ದಾರೆ. ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಮ್ಯಾನೇಜರ್ ಅವರು ಪ್ರದೀಪ್ ಕುಮಾರ್ ಎಂಬುದಾಗಿ. ಸೊ ಅವರು ನಾಳೆ ಅವರು ಮತ್ತು ಅವರ ಫ್ಯಾಮಿಲಿ ನಮಗೆ ಸಂದೇಶವನ್ನ ನೀಡುವಂತವರಾಗಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನ ವಿಶೇಷವಾಗಿ ನಮ್ಮೆಲ್ಲರನ್ನ ಆಶೀರ್ವಾದದಾಯಕವಾಗಿ ನಡೆಸಿ ಮತ್ತೆ ಬರುವಂತ ಸಬ್ಬತ್ತಿಗೆ ಆಶೀರ್ವಾದದಾಯಕವಾಗಿ ನಮ್ಮನ್ನ ಸಿದ್ಧಪಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ಎಲ್ಲಾ ಕೆಲಸ ಕಾರ್ಯಗಳನ್ನ ದೇವರು ಆಶೀರ್ವಾದ ಮಾಡಿ ತನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಹಾರೈಸುತ್ತಾ ಎಲ್ಲರಿಗೂ ಕರ್ತನ ಮಧುರವಾದ ನಾಮದಲ್ಲಿ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಪಾಸ್ಟರ್. ಮತ್ತೆ ಸವಿತಾ ಮೇಡಮ್ ಅವರಿಗೂ ಧನ್ಯವಾದ, ಒಳ್ಳೆ ವಾಕ್ಯವನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ. ಕೂಡ್ ಬಂದರೆ ಎಲ್ಲರಿಗೂ ಧನ್ಯವಾದ ಮತ್ತು ಶುಭೋದಯ. ಎಲ್ಲರಿಗೂ ಶುಭೋದಯ. ಜಯಕ್ರಿಸ್. ಒಳ್ಳೆ ವಾಕ್ಯಾಗಿ ಸವಿತಾ ಮ್ಯಾಚ್ ಜಯಕ್ರಿಸ್. ಎಲ್ಲರಿಗೂ ವಂದನೆಗಳು. Thank you, man. Good Thank you, message. madam. ಒಳ್ಳೆ ವಾಕ್ಯಕ್ಕಾಗಿ. Morning, everybody. ಗುಡ್ ಮಾರ್ನಿಂಗ್ ಸರ್ ಜಯಕಿಸ್ ಸರ್, ಕೋಲ್ಕರ್ ಸರ್. Pastor Jayakrish 3. Thank you. Thank you, Pastor. ಥ್ಯಾಂಕ್ ಯು ಪಾಸ್ಟರ್. ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ದೇವರು ಎಲ್ಲರನ್ನು ಈ ವಾಕ್ಯಗಳೊಟ್ಟಿಗೆ ಆಶೀರ್ವಾದ ಮಾಡ್ಲಿ. ದೇವ್ರ ನಾಮಕ್ಕೆ ಸ್ತೋತ್ರ. ಸವಿತಾ ಮೇಡಮ್ ಕೂಡ ಹೆಚ್ಚಾಗಿ ಆಶೀರ್ವಾದ ಮಾಡ್ಲಿ. ಒಳ್ಳೆ ವಾಕ್ಯ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಅಮಿತ್ ಪಾಸ್ಟರ್ ಒಳ್ಳೆ ಪ್ರಾರ್ಥನೆ ಮಾಡಿದ್ರು. ದೇವ್ರ ಅವರನ್ನು ಕೂಡ ಆಶೀರ್ವಾದ ಮಾಡ್ಲಿ. ದೇವ್ರ ನಾಮಕ್ಕೆ ಸ್ತೋತ್ರ. Thank you, Pastor. Good morning. Morning, Amma. Thank you, sir. And thank you for ma'am. She has brought us very good message for us. Thank you, ma'am. Thank you, sister. Thank you, sir. Sir, ಯಶವಂತ್ ಸರ್, ನಿಮ್ಮ ಒಂದು ಪ್ರಾರ್ಥನೆಗಾಗಿ ಪ್ರಾರ್ಥನೆ ಮೂಲಕ ನಾನು ಒಳ್ಳೆ ಆರೋಗ್ಯವನ್ನು ಹೊಂದಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಪ್ರೇಯಿಂಗ್. ಥ್ಯಾಂಕ್ ಯು. Thank you, madam. Thank you, ma. Amen.